ಈ ದೇವಾಲಯದ ಒಳಗೆ ಪ್ರವೇಶವಾದ್ರೇ ಗುಹೆಯೊಳಕ್ಕೆ ಪ್ರವೇಶವಾದಂತೆಯೇ. ಈ ಗುಹೆ ಒಂದು ರೀತಿಯಲ್ಲಿ ನೆಲಮಾಳಿಗೆಯೊಳಗೆ ಪ್ರವೇಶವಾದಂಥ ಭಾವನೆಯನ್ನು ನಮ್ಮಲ್ಲಿ ಉಂಟು ಮಾಡುತ್ತೆ. ಅಂದಹಾಗೆ ಈ ಬೃಹತ್ ಗುಹೆಯಲ್ಲಿ ಪರಮೇಶ್ವರ ನೆಲೆಸಿದ್ದಾನೆ ಗಂಗಾಧರನಾಗಿ. ಅಂದಹಾಗೆ ಈ ಗಂಗಾಧರನ ಪೂಜೆಗಾಗಿ ಗೌತಮ ಮಹರ್ಷಿಗಳು ಕಾಶಿಯಿಂದ ಬರ್ತಾ ಇದ್ರಂತೆ. ಪ್ರಾತರಾಂತು ವಾರಣಾಸ್ಯ ಮಧ್ಯಾಹ್ನೆ ಗಂಗಾಧರ ಸಂಧ್ಯಾ ಶಿವಗಂಗಾತು ತ್ರಿಕಾಲ ಪೂಜೆ ಮುಚ್ಚತೆ ಅಂತ ಹೇಳ್ತಾರೆ. ಪ್ರಾತರ್ ಪೂಜೆಯನ್ನು ಕಾಶಿಯಲ್ಲಿ ಮುಗಿಸಿ ಮಧ್ಯಾಹ್ನದ ಪೂಜೆಗಾಗಿ ಈ ಗಂಗಾಧರನ ಸನ್ನಿಧಿಗೆ ಬರ್ತಾ ಇದ್ರಂತೆ. ಸಂಜೆ ಶಿವಗಂಗೆಗೆ ತೆರಳ್ತಾ ಇದ್ರಂತೆ. ಹಾಗಿದ್ರೆ ಕಾಶಿ, ಗಂಗಾಧರೇಶ್ವರ ಮತ್ತು ನಮ್ಮ ತುಮಕೂರು ಸಮೀಪದಲ್ಲಿರ್ತಕ್ಕಂಥ ಶಿವಗಂಗಾ, ಈ ಮೂರೂ ಕ್ಷೇತ್ರಗಳಿಗೆ ಸಂಬಂಧ ಇದೆ. ಹಾಗಾಗಿ ಆ ಮೂರೂ ಕ್ಷೇತ್ರಗಳಿಗೆ ತಲುಪುವಂಥ ಮಾರ್ಗ ಕೂಡ ಈ ದೇವಸ್ಥಾನದಲ್ಲಿ ನಾವು ಕಾಣಬಹುದು. ಈ ಶಿವನ ದರ್ಶನಕ್ಕೂ ಮುನ್ನ ಆ ಸುರಂಗ ಮಾರ್ಗಗಳನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನಾವಿಲ್ಲಿ ಪರಶಿವನಿಗೆ ಪ್ರದಕ್ಷಿಣೆ ಹಾಕಬೇಕು ಅಂದರೂ ಈ ಗವಿ ಮೂಲಕವೇ ಹೀಗೆ ಬಾಗಿ ಸಾಗಬೇಕು. ಹಾಗೆ ನಾವು ಸಾಗುವ ಮಾರ್ಗದಲ್ಲೇ ನಮಗೆ ಆ ಶಿವಗಂಗೆ ಮತ್ತು ಕಾಶಿಗೆ ತಲುಪುವಂಥ ಆ ಸುರಂಗ ಮಾರ್ಗಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ನಾವು ಈ ಗವಿಯೊಳಗಿನ ಪ್ರದಕ್ಷಿಣೆಯನ್ನು ಈಗ ಪೂರೈಸೋಣ. ಹೀಗೆ ಗವಿಯೊಳಗೆ ಸಾಗಿದರೆ ಒಂದು ಕಡೆ ನಮಗೆ ಈ ಸುರಂಗ ಮಾರ್ಗಗಳ ದರ್ಶನ ಆಗುತ್ತೆ. ನೋಡಿ, ಇಲ್ಲಿ ನಾವು ಕಾಣಬಹುದು ಕಾಶಿ ಮಾರ್ಗ ಅಂತ ಹಾಕಿದ್ದಾರೆ. ಈ ಸುರಂಗದಲ್ಲಿ ನಾವು ಸಂಚರಿಸಿದ್ರೆ ಕಾಶಿಯನ್ನು ತಲುಪುತ್ತೆ ಅಂತ ಹೇಳ್ತಾರೆ. ಪ್ರಾಯಶಃ ಈಗ ಆ ಸುರಂಗ ಮುಚ್ಚಿ ಹೋಗಿರಬಹುದು, ಹಾಗಾಗಿ ಇಲ್ಲಿ ಪ್ರವೇಶವನ್ನು ನಿಷೇಧಿಸಿದ್ದಾರೆ. ಇನ್ನು ಆ ಬದಿ ಇದೆಯಲ್ಲ, ಆ ಬದಿಯಲ್ಲಿ ನಾವು ಸಾಗಿದ್ರೆ ಶಿವಗಂಗೆಗೆ ತಲುಪ್ತೀವಿ ಅಂತ ಹೇಳ್ತೀವಿ. ಗೌತಮ ಮಹರ್ಷಿಗಳು ಪ್ರಾತಃ ಕಾಲದಲ್ಲಿ ಈ ಭಾಗದಿಂದ ಬಂದು ಇಲ್ಲಿ ಪೂಜೆಯನ್ನು ಮುಗಿಸಿ ಹಾಗೆ ಶಿವಗಂಗೆಗೆ ಹೋಗಿ ಅಲ್ಲಿ ಈಶ್ವರನ ಪೂಜೆಯನ್ನು ಮಾಡ್ತಾ ಇದ್ರಂತೆ. ಈ ಸನ್ನಿಧಿಗೆ ಬಂದವರು ಈ ಸುರಂಗಗಳನ್ನು ದರ್ಶನ ಮಾಡ್ತಾರೆ. ಇದು ಈ ಕ್ಷೇತ್ರದ ಇನ್ನೊಂದು ವಿಶೇಷ. ನಾವು ಈ ಸುರಂಗವನ್ನು ನೋಡಿ ಪಕ್ಕಕ್ಕೆ ಬಂದರೆ ಇಲ್ಲಿ ನಮಗೆ ಒಂದು ಅದ್ಭುತವಾದ ಮೂರ್ತಿ ಕಾಣಸಿಗುತ್ತೆ. ನೋಡಿ, ಈ ಕ್ಷೇತ್ರದಲ್ಲಿ ಈ ಮೂರ್ತಿ ಕೂಡ ಒಂದು ವಿಶೇಷ. ಏನಪ್ಪ ಈ ಮೂರ್ತಿಯಲ್ಲಿ ನಾವು ಗಮನಿಸ್ತೀವಿ ಅಂತಂದರೆ, ನೋಡಿ, ಚತ್ವಾರಿ ಶೃಂಗ ಅಂತ ಹೇಳ್ತಾರೆ. ಅಂದರೆ 4 ಕೋಡುಗಳಿದೆಯಂತೆ. ನೋಡಿ, ನಮಗಿಲ್ಲಿ ಕಾಣ್ತಾ ಇದೆ 4 ಕೋಡುಗಳು. ಚತ್ವಾರಿ ಶೃಂಗ ತ್ರಯೋಸ್ಯ ಪಾದ, 3 ಪಾದಗಳನ್ನು ನಾವಿಲ್ಲಿ ಕಾಣ್ತೀವಿ. 3 ಪಾದಗಳ ಜೊತೆಗೆ ದ್ವೇಶೀರ್ಷೆ ಸಪ್ತಹಸ್ತಾತ್. ದ್ವೇಶೀರ್ಷೆ ಅಂದರೆ 2 ಶೀರ್ಷ ಮುಖಗಳಿದೆ. ಸಪ್ತ ಹಸ್ತ, 7 ಹಸ್ತಗಳನ್ನು ನಾವು ಈ ಮೂರ್ತಿಯಲ್ಲಿ ಕಾಣ್ತೀವಿ. ಹೀಗಿರುವಂಥ ಮೂರ್ತಿಯನ್ನು ಅಗ್ನಿಮೂರ್ತಿ ಅಂತ ಕರೀತಾರೆ. ವಾಸ್ತವವಾಗಿ ಇಂಥ ಮೂರ್ತಿಗಳ ಪ್ರತಿಷ್ಠಾಪನೆ ಮತ್ತು ಇಂಥ ದೇವಾಲಯಗಳು ಇದ್ದಂಥ ಸನ್ನಿಧಿಯಲ್ಲಿ ಯಜ್ಞ ಯಾಗಾದಿಗಳನ್ನು, ಹವನಗಳನ್ನು ಮಾಡಿದರೆ ಬಹಳ ಶ್ರೇಷ್ಠ ಅನ್ನುವಂಥ ಮಾತಿದೆ. ಅಂಥ ಒಂದು ಅಪೂರ್ವ ಶಿಲೆಯನ್ನು ನಾವಿಲ್ಲಿ ಕಾಣಬಹುದು. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ವಿಜಂ ಹೋತಾರಂ ರತ್ನಧಾತಮಂ ಅಗ್ನಿಃ ಪೂರ್ವೇಭಿರ್ಋಷಿಭಿರೇಡ್ಯೋ ನೂತನೈರುತ ಸ ದೇವಾನ್ ಏಹ ವಕ್ಷತಿ ಇನ್ನು ಆ ಅಗ್ನಿಮೂರ್ತಿಯನ್ನು ದರ್ಶನ ಮಾಡಿ ನಾವು ಮುಂದೆ ಹೀಗೆ ಪ್ರದಕ್ಷಿಣೆಯಲ್ಲಿ ಸಾಗಿದ್ರೆ ಬ್ರಾಹ್ಮಿ, ಕೌಮಾರಿ, ಮಹೇಶ್ವರಿ ಅನ್ನುವಂಥ ಸಪ್ತ ಮಾತೃಕೆಗಳ ದರ್ಶನವನ್ನು ಮಾಡ್ತೀವಿ. ಸಪ್ತ ಮಾತೃಕೆಗಳ ದರ್ಶನ ಮಾಡಿ ನಾವು ಶ್ರೀದೇವಿ ಹಾಗೂ ಭೂದೇವಿಯರ ದರ್ಶನ ಮಾಡ್ತೀವಿ.
ಶಿವನೊಂದಿಗಿರುವಂತಹ ಪಾರ್ವತಿಯದ್ದು ಅತೀವ ಮಹಿಮೆ. ಶಿವನ ಬಲಭಾಗದಲ್ಲಿ ಪಾರ್ವತಿ ಇಲ್ಲಿ ನೆಲೆ ನಿಂತಿದ್ದಾಳೆ. ಬಲಭಾಗದಲ್ಲಿರುವಂತಹ ಪಾರ್ವತಿಯನ್ನು ಪೂಜಿಸಿದರೆ ಆಗುವಂತಹ ಪ್ರಭಾವವೇನು ಅದನ್ನು ತಿಳಿಯೋಣ ಒಂದು ಪುಟ್ಟ ವಿರಾಮದ ನಂತರ.